ಧರ್ಮ 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 ಎಲ್ಲಿದೆ ಈ ಒಳಿತು ಸಮಾಜದಲ್ಲಿ ಧರ್ಮ? ಧರ್ಮದಿಂದ ಬಾಳಲು ಹೊರಟ ಸತ್ಯ ಹರಿಶ್ಚಂದ್ರನನ್ನೇ ಸ್ಮಶಾನ ಕಾಯಿಲು ಹಚ್ಚಿತು ಈ ನಿಮ್ಮ ಧರ್ಮ. ಜಗಳವನ್ನಾಡಬೇಡಿ, ಶಾಂತತೆಯಿಂದ ಬಾಳಿರಿ ಎಂದ ಮಹಾತ್ಮ ಗಾಂಧಿಯನ್ನೇ ಕೊಂಡಿಟ್ಟು ಕೊಂದಿತ್ತು ಈ ಧರ್ಮ. ಅಂದ ಮೇಲೆ ಈ ಮುಸುಕಿಗೊಂಡ ಧರ್ಮದಿಂದ ಬಾಳಿದರೆ ಮುಂದೊಂದು ದಿನ ಆದೀತು ಸಾವು ಎಂಬ ಕಟ್ಟಿಟ್ಟ ಬುತ್ತಿ. ಅಂದ ಮೇಲೆ ನಾವೇಕೆ ಧರ್ಮದಿಂದ ಬಾಳಬೇಕು? ಈ ಜವರೇಗೌಡ ಯಾವತ್ತಿದ್ರು ಈ ಸಮಾಜಕ್ಕೆ ಕರ್ಮವಂತನೇ. ಕರ್ಣ ಕುಬೇರ ಧರ್ಮದ ಕೊಂಬೆಯನ್ನೇ ಕರ್ಮದಿಂದ ಕತ್ತರಿಸಿ ಕರುನಾಡಿಗೆ ಕಗ್ಗತ್ತಲನೆ ಕರುಣಿಸಿದ ಕರ್ಮರಾಜ ಈ ಜವರೇಗೌಡ. ಹಾಗಿರುವಾಗ ನನ್ನ ವಿರುದ್ಧವೇ ಸಡ್ಡು ಹೊಡೆದು ಪ್ರೌಢಶಾಲಾ ಕಟ್ಟಡವನ್ನು ನಿರ್ಮಿಸಿ ಕಲಿಯುಗದ ಕರ್ಣ ಕುಬೇರರಾಗಬೇಕೆಂದುಕೊಂಡರೆ ಅದು ಸಾಧ್ಯವಾಗದ ಮಾತು. ಅಣ್ಣ ಬೇಡಿದವರಿಗೆ ಧನಿ, ದುಡಿತೀನಿ ಅಂತ ಬಂದವರಿಗೆ ಋಣಿ. ಎದುರಾಳಿಯಾಗಿ ನಿಂತು ಕಣಕ್ಕಿಳಿದು ಕಲಿಯುವುದ ಕರ್ಣ ಕುಬೇರರಾಗಬೇಕೆಂದು ಬಂದರೆ ಹತ್ತುವುದು ರಕ್ತದ ಕಾವಲಿ ಹರಿಯುವ ತನಕ ನೇರ ಹಣಾಹಣಿ. ಕರ್ಣ ಕುಬೇರ ಹೇಳಿ ಮಾಡುವುದು ನಿಮ್ಮ ಅಭ್ಯಾಸ, ಬಟ್ ಮಾಡಿದ್ಮೇಲೆ ಹೇಳೋದು ಈ ಜವರೇಗೌಡನ ಅಭ್ಯಾಸ. That is difference between you and me. ಕಿತಾಪತಿ ಲೇ ಕಿತಾಪತಿ, ಕಳೆದ ವರ್ಷ ಗ್ರಾಮ ದೇವತೆ ಜಾತ್ರೆಯಲ್ಲಿ ನನ್ನ ವಿರುದ್ಧವೇ ಕುಸ್ತಿ ಪಂದ್ಯಾಟದಲ್ಲಿ ಗೆದ್ದು ಕೇಕೆ ಹಾಕಿ ಮುಖಭಂಗ ಮಾಡಿದನಲ್ಲ ಆ ಜಗನ್ನಾಥ, ಅವನ ರುಂಡ ಕೊಯ್ಲು ದಂಡು ಪಾಳೆ ಗ್ಯಾಂಗಿಗೆ ಸುಪಾರಿ ಕೊಟ್ಟು ಬಿಡು. ಆಯ್ತ್ರಿ ಸಾವುಕಾರ, ನೀವ್ ಹೇಳಿದಂಗ ಗ್ಯಾಂಗಿನಾರ್ ಸುಪಾರಿ ಕೊಟ್ಟ ಸುಯಿ ಅನ್ನೋ ಶಬ್ದ ಕೇಳ್ಬಿಡುನ್ ಬಿಡ್ರಿ. ಶಭಾಷ್ ಕಿತಾಪತಿ ಶಭಾಷ್. ಈ ಜವರೇಗೌಡನ ಮಾತು ಬೆಂಕಿ ಬಿರುಗಾಳಿ ಆದರೆ ಅದಕ್ಕೆ ನೀನು ಒಪ್ಪಿಕೊಳ್ಳುವುದು ಸೀಮೆ ಎಣ್ಣೆರಿಸಿ ಹುಡಿ ಹಬ್ಬಿಸಿದಷ್ಟೇ ರೌದ್ರಮಯವಾಗಿರುತ್ತದೆ. ಹೋಗ್ಲಿ ಬಿಡ್ರಿ ಸಾವುಕಾರ, ಈ ಕಿತಾಪತಿನ ಅಷ್ಟೊಂದು ಹೊಗಳಕ್ ಹೋಗ್ಬೇಡ್ರಿ. ಯಾಕಂದ್ರ ನಿಮ್ಮ ರೊಕ್ಕ ನಿಮ್ಮ ಮಾತ, ಕೊಡಂದ್ರ ಕೊಡವ್ರಿ, ಬ್ಯಾಡಂದ್ರ ಬಿಡವ್ರಿ ಧನ್ಯಾರ. ಆಯ್ತು ಕಿತಾಪತಿ, ನೀನು ಹೇಳುವುದು ಅಷ್ಟೇ ಸಮಂಜಸವಾಗಿದೆ. ಸುದ್ದಿಲ್ಲ ಸುಖಾಲಿಲ್ಲ ಹಂಗ ಆ ಜಮೀನ್ದಾರ್ ಕರ್ ನಮ್ಮ ಕಡೆನ ಬರಾಕ್ತಾನ್ರಿ ಅಪ್ಪ. ಏನು ಈ ಜವರೇಗೌಡನನ್ನು ಕಂಡರೆ ಕೆಂಡಾಮಂಡಲವಾಗುವ ಆ ಕುಣ್ಯ ಆಗಬೇಡ ನನ್ನ ಕಡೆಗೆ. ಓಹೋ, ಬರಲಿ ಬರಲಿ, ಅವನನ್ನು ನಾನು ವಿಚಾರಿಸಿಕೊಳ್ಳುತ್ತೇನೆ. ನೀನು ಮೊದಲು ಹೋಗಿ ಸುಪಾರಿ ಕೊಟ್ಟು ಬಾ. ಆಯ್ತ್ರಿ ಸಾವುಕಾರ, ನೀವ್ ಹೇಳಿದಂಗ ಗ್ಯಾಂಗಿನವ್ರ ಸುಪಾರಿ ಕೊಟ್ಟು ಬರ್ತೇನ್ರಿ. ನಮಸ್ಕಾರ ಜವರೇಗೌಡ, ನಮಸ್ಕಾರ.
ವೆಲ್ಕಮ್ ಕರ್ಣ, ವೆಲ್ಕಮ್. ಆ ಮಂತ್ರನ ಕೊಟ್ಟರು ಬಾರದ ಕಲಿಯುಗದ ಕರ್ಣ. ಊಹಿಸದ ಉದ್ವಿಗ್ನ ಪರಿಸ್ಥಿತಿಯಲ್ಲಿ ಬಂದಿದ್ದಕ್ಕೆ ತುಂಬಾ ಸಂತೋಷವಾಯಿತು. ಮಾಡಬಾರದ ಹೇಸಿ ಕೆಲಸಗಳನ್ನು ಮಾಡಿ ನನ್ನ ಆಗಮನದಿಂದ ಸಂತೋಷವಾಯಿತು. ಸದುವಿನಯದಿಂದ ಮಾತನಾಡಲಿಕ್ಕೆ ನಾಚಿಕೆ ಆಗುವುದಿಲ್ಲವೇ ನಿನ್ನ ಹೇಸಿ ಜನ್ಮಕ್ಕೆ? ಲೇ ಕರ್ಣ, ಅತಿಥಿಯಾಗಿ ಆಗಮಿಸಿರುವ ಎಂದು ಆತಿಥ್ಯದಿಂದ ಸ್ವಾಗತಿಸಿದರೆ ಅಡ್ಡ ಮಾತನಾಡಬೇಡಲೇ ಬಡ್ಡಿ ಮಗನೇ. ಬಂದ ವಿಷಯ ಏನಂತ ಮೊದಲು ಬಗಳು. ಅವಶ್ಯಕತೆ ಇಲ್ಲದ ವಿಷಯ ಏಕೆ? ಏಕಾಗಿ ಬಗಲಲ್ಲಿ ಬಂದ ಕತ್ತಲೇ ಮಗನೇ. ಸಮಾಜದ ಒಳ್ಳೆ ಕಾರ್ಯವನ್ನು ಸಾಧಿಸಲು ಬಂದ ಸರ್ದಾರ ಈ ಜಮೀನ್ದಾರ ಕರ್ಣ. ಜಮೀನ್ದಾರ ಕರ್ಣ ಒಣ ಬೇಸಾಯದ ಭೂಮಿಯನ್ನಿಟ್ಟುಕೊಂಡು ನಾನೇ ಜಮೀನ್ದಾರನೆಂದು ಸೊಟ್ಟು ಹೊಡೆ ನಿನಗೆ ಎಷ್ಟು ಸೊಕ್ಕಿರಬೇಕಾದರೆ ನದಿಯ ದಡದಲ್ಲಿ 106 ಎಕರೆ ಭೂಮಿಯನ್ನಿಟ್ಟುಕೊಂಡಿರುವ ಈ ಕೋಟ್ಯಾಧಿಪತಿಗೆ ಎಷ್ಟಿರಬೇಕಲೇ? ಕೋತ್ತೆ ಎಂದು ಕರೆದು ಎಡ ಬಿಚ್ಚಿನ ಮಿಡಿ ಸರ್ಪೆಟ್ಟೆ ತಲೆಸುವ ದುಸ್ಸಾಹಸ ಮಾಡಬೇಡ. ಮೊದಲು ನಾನು ಬಂದ ವಿಷಯಕ್ಕೆ ಒತ್ತರಿಸು. ಉತ್ತರ ಏನಂದೆ? ನೀನು ವಿಚಾರಿಸ ಬಂದ ಕೆಲಸಕ್ಕೆ ನಾನು ಉತ್ತರಿಸಬೇಕೆ? ನೀನು ಅಷ್ಟೇ ಗೌಡ. ಸತ್ತ ನರಕವಾಸಿ ಇರುವ ನಿಮ್ಮ ಅಪ್ಪನು ಸಹ ಉತ್ತರ ಹೇಳಲೇಬೇಕು. ಲೇ ಜಮೀನ್ದಾರ, ಜನ ಬೆಂಬಲದಿಂದ ಜನನಾಯಕನಾಗಿ ಮೆರೆಯುತ್ತಿರೋ ಒಂದೇ ಒಂದು ಕಾರಣಕ್ಕೆ ನನ್ನ ತಂದೆ ವಿಷಕ್ಕುತ್ತಲೇ ಹಾಕುತ್ತಿರುವೆಯಾ? ತಲೆ ತುರುಕು ನನ್ನ ಮಗನೇ. ಸಮಾಜಕ್ಕೆ ನಿನ್ನಿಂದ ಕಂಟಕವಾಗುವ ಸನ್ನಿವೇಶ ನಿರ್ಮಾಣವಾಗಿದ್ದೇ ಆದರೆ ನಿನಗಷ್ಟೇ ಅಲ್ಲದೆ ಸತ್ತ ನರಕವಾಸಿಯಾಗಿರುವ ನಿಮ್ಮ ಅಪ್ಪನ ತಲೆಗೂ ವಿಷಕ್ಕುತ್ತಲೇ ಹಾಕುತ್ತಾನೆ. ಎಲೆ ಸೊಕ್ಕಿನಿಂದ ಕೊಬ್ಬಿದ ಕುಣ್ಣಿ, ನಿನ್ನನ್ನು ಹೀಗೆ ಬಿಟ್ಟರೆ ಮುಂದೊಂದು ದಿನ ಹಸಿದ ಹೆಪ್ಪುಲಿಯಾಗಿ ನನ್ನ ರಕ್ತ ಹಿಂಡುವುದಂತೂ ಖಂಡಿತ. ಹಾಗೆಂದ ಮೇಲೆ ಅರೆ ಕ್ಷಣದಲ್ಲಿ ನನ್ನ ಬಂದೂಕಿನಿಂದ ನಿನ್ನನ್ನು ಸೊಟ್ಟು ಹಾಕಿ ಬಿಡುತ್ತೇನೆ ಮಗನೇ. ನೀನು ಗುಂಡು ಆರಿಸಕ್ಕಿಂತ ಮುಂಚೆ ಈ ಕುಬೇರ ಗುಂಡು ಆರಿಸಿಯ ಗುಂಡಿಗೆ ನಿನ್ನ ತೆರೆ ಬಿಡು ಸಿಳ್ಳಿ ಬಿಡುತ್ತದೆ ಮಾಡುವೆ ಅಚ್ಚರ. ಲೇ ಕುಬೇರ, ನಿನ್ನ ಪ್ರಾಣ ಪಕ್ಷಿ ಹಾರುವುದೆಂದು ಆತಂಕದಲ್ಲಿ ಓಡಿ ಬಂದು ಆಶ್ಚರ್ಯ ಹುಟ್ಟು ಹಾಕುತ್ತಿರುವೆಯಾ ಬಚ್ಚ ನನ್ನ ಮಗನೇ? ಜವರೇಗೌಡ, ಸದಾ ಸಮಾಜಕ್ಕಾಗಿ ಹೋರಾಡ್ತಿರೋ ನನ್ನ ಪ್ರಾಣಕ್ಕೆ ಏನಾದರೂ ಧಕ್ಕಿ ಬಂದರೆ ಇದೇ ಸಮಾಜದ ಕಾಲ್ ತುಳಿತಕ್ಕೆ ಸಿಕ್ಕ ಸಾಯಿಸುತ್ತಾರೆ ಈ ಸಮಾಜದ. ಕಾಲ ತುಳಿತಕ್ಕೆ ಸಿಕ್ಕಿಸಿ ಸಾಯಿಸೋರು ಈ ಸಮಾಜದ ಜನ. ಅದೇ ಸಮಾಜದ ಜನಕ್ಕೆ ಲಂಚದ ರೀತಿ ತೋರಿಸಿದರೆ ಜೈಕಾರ ಹಾಕೋ ನಾಯಕನ ವಿರುದ್ಧವೇ ಬಂಡೆದ್ದು ನಿಲ್ಲುವುದು ಉಂಟು ಮಿಸ್ಟರ್ ಕುಬೇರ. ನೋಡು ಜವರೇಗೌಡ, ಹಗಲಿರೊಟ್ಟು ಸಾಮಾನ್ಯವಾಗಿ ಕರ್ಮ ಧರ್ಮಗಳನ್ನು ಹುಟ್ಟು ಹಾಕುವ ಈ ಭೂಗತ ಲೋಕದಲ್ಲಿ ದರೋಡೆಕೋರರು, ವಂಚಕರು, ಭ್ರಷ್ಟರು ಇರಬಹುದು. ಆದರೆ ಎಲ್ಲರೂ ಅವರಾಗೆ ಇರುವುದಿಲ್ಲ. ಯೋಚಿಸಿ ಮಾತನಾಡು. ನನ್ನಂತ ಶ್ರೀಮಂತರು ಅಷ್ಟೇ ಭ್ರಷ್ಟರಲ್ಲ ಕುಬೇರ. ಈ ಸಮಾಜದಲ್ಲಿ ಹುಟ್ಟೋ ಮಗುವಿನಿಂದ ಹಿಡಿದು ಸಾಯೋ ವೃದ್ಧರವರೆಗೂ ಎಲ್ಲರೂ ಭ್ರಷ್ಟರೇ. ಆದರೆ ಪ್ರಮಾಣದಲ್ಲಿ ಹೆಚ್ಚು ಕಡಿಮೆ ಆದರೆ ಅದಕ್ಕೆ ನಾನು ಜವಾಬ್ದಾರನಲ್ಲ. ಈ ನಿನ್ನಣ್ಣನಿಗೆ ಜೈಕಾರ ಹಾಕುವ ಈ ಹೊತ್ತು ಸಮಾಜ. ಅಂದರೆ ತಾಯಿ ಗರ್ಭದಿಂದ ಗೋರಿವರೆಗೂ ಪ್ರತಿಯೊಬ್ಬರು ಭ್ರಷ್ಟರೇ ಎಂದು ಹುಚ್ಚರಂತೆ ಮಾತನಾಡುತ್ತೆ ಹುಚ್ಚ. ಸಮಾಜ ಎಂದು ಟೀಕಿಸಿದರೆ ಕೊಡ್ತಾರೆ ಅಲ್ಲ, ಎದ್ದು ಬಂದು ಎದೆಗೋದು ಪ್ರಸಂಗ ನಿರ್ಮಾಣ ಆಗುತ್ತದೆ. ಬಲು ಜೋಕೆ ಜೋಕೆ ನೋಡುವರ ಕಣ್ಣಿಗುಣ ಆಕಳ ನಾಯಕನಾದರು ನಾನಾಡುವ ಪ್ರತಿಯೊಂದು ಮಾತು ವಿದ್ವಾಂಸರಿಗೂ ವಿಮರ್ಶಿಸಲಾಗದಷ್ಟು ಅರ್ಥವಿದೆ ಕುಬೇರ. ಅಂದರೆ ನಿನ್ನ ಮಾತಿಗೆ ಭ್ರಷ್ಟರೇ ಎನ್ನುವ ಉದಾರಕ್ಕೆ ಏನಾದ್ರು ಆಧಾರ ಇದೆಯಾ? ಸರ್ಕಾರಿ ಆಸ್ಪತ್ರೆಯಲ್ಲಿ
ಬಾಣತನದ ಸಮಯದಲ್ಲಿ ನರ್ಸ್ಗೆ ಚಹಾದ ರೂಪದಲ್ಲಿ ಕೊಡೋ 20 ರೂಪಾಯಿಂದ ಶುರುವಾದ ಈ ನಿನ್ನ ಲಂಚ ಸತ್ತ ಹೆಣದ ಪೋಸ್ಟ್ ಮಾರ್ಟಮ್ ಮಾಡುವವರಿಗೆ ಕೊಡಲೇಬೇಕಾದಾಗ ಎಲ್ಲಿದೆ ನಿನ್ನ ಸಮಾಜಕ್ಕೆ ಪ್ರಾರ್ಥನೆ? ಸಮಾಜ ಎಂದು ಸಮಾಜದ ಬಗ್ಗೆ ಬಗೆತನ ಚೊಚ್ಚು ಮಾತನಾಡುತ್ತಿರುವ ನೀನು ಸಮಾಜವನ್ನು ಕಟ್ಟಿ ಬೆಳೆಸುವ ಜ್ಞಾನೋದ್ಯೋಗಗಳ ನಿರ್ಮಾಣಕ್ಕೆ ಅಡ್ಡಿಪಡಿಸುವಾಗ ಎಲ್ಲಿ ಹೋಗಿದ್ರೆ ಈ ನಿನ್ನ ಸಾಮಾಜಿಕ ಪ್ರಜ್ಞೆ? ಸಾಮಾಜಿಕ ಪ್ರಜ್ಞೆ ಬೆತ್ತಲೆ ರಾಜ್ಯದಲ್ಲಿ ಬಟ್ಟೆ ಹುಟ್ಟೋನ್ಗೆ ಅಪಮಾನವೆಂಬ ಗಾದೆ ಮಾತಿನಂತೆ ಈ ಕರ್ಮದ ದೊರೆಯಲ್ಲಿ ಧರ್ಮವಂತನಾಗಿ ಮೇರೆಯವರಿಗೆ ಅಪಮಾನವಾಗುತ್ತಿರುವಾಗ ಅಲ್ಲದ ಯೋಚನೆ ಮಾಡಿ ಅಡ್ಡದಾರಿ ಹಿಡಿದು ಕ್ರೂರನಾಗಬೇಕಾಯ್ತಲ್ಲೇ ನಾಮರ್ದ. ಗೌಡ, ಬಾಂಧತನದಿಂದ ಮಾತನಾಡುವ ಈ ನಿನ್ನ ಬೂಟಾಟಿಕೆ ಮಾತು ನನಗೆ ಬೇಕಾಗಿಲ್ಲ. ಇಂದಿನ ಮಕ್ಕಳೇ ನಾಳಿನ ಪ್ರಜೆಗಳು ಎಂಬಂತೆ ನಾನು ಶೈಕ್ಷಣಿಕವಾಗಿ ನಿರ್ಮಿಸಬೇಕೆಂಬುವ ಸಾಲ ಕಟ್ಟಡಕ್ಕೆ ತಕರಾರು ಅರ್ಜಿ ಹಾಕಲ್ಲ. ಯಾಕೆ 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 ಅಂದ್ರೆ ನಾನೇ ಊರಿನ ಜಮೀನ್ದಾರನೆಂದು ಸಡ್ಡು ಹೊಡೆದು ಪೌರುಷದಿಂದ ಮೆರೆಯುತ್ತಾ ಜನರ ಪ್ರೀತಿಗೆ ಪಾತ್ರನಾಗುತ್ತಿರುವ ನಿನ್ನ ಸೊಕ್ಕು ಮುರಿಯಲಿಕ್ಕೆ ಯಾರು ಸೊಕ್ಕಲು ಯಾರು ಮುರಿಯಲು ಸಾಧ್ಯವಿಲ್ಲ ಮಿಸ್ಟರ್ ಜರಗೌಡ. ಈ ಕಾರಣ ಯಾವತ್ತಿದ್ರು ನ್ಯಾಯದ ಪರವಾಗಿ ಅನ್ಯಾಯ ಪರವಾಗಿ ಅಲ್ಲ ಎಂಬುದನ್ನು ಮರೆತು ಮಾತನಾಡಬೇಡ. ನ್ಯಾಯ ಅನ್ಯಾಯದ ಪರಿಡಿಗಳು ಹೇಗೆ ಬದಲಾದರು ಈ ಜವರೇಗೌಡನ ದರ್ಬಾರ್ ತಕ್ಕಡಿ ಸದಾ ತೂಗುತ್ತಿರುವಾಗ ನಿನ್ನ ಅಪೇಕ್ಷೆಯಂತೆ ಮಂಜೂರಾದ ಶಾಲಾ ಕಟ್ಟಡವನ್ನು ನಿನ್ನ ಜಮೀನಿನಲ್ಲಿ ನಾನೆಂದಿಗೂ ನಿರ್ಮಿಸಲು ಬಿಡೋದಿಲ್ಲ. ಸತ್ಯಕ್ಕೆ ಸಾವಿಲ್ಲ, ಸುಳ್ಳಿಗೆ ಸುಖವಿಲ್ಲ ಎಂಬುದರ ಜೊತೆಗೆ ಬರುಡಾದ ಭೂಮಿಯಲ್ಲಿ ಬೆಳೆ ಕಾಣುವುದೇ ಈ ನಿನ್ನ ಕ್ರೂರ ಬುದ್ಧಿ ಹಠ ಎಂದಿಗೂ ದಿಟವಾಗದು ಗೌಡ, ದಿಟವಾಗದು. ಹಠವೆಂದಿಗೂ ದಿಟವಾಗದು. ದಿಟವಾಗದ ಹಠದ ಮೆಟ್ಟಿಲನ್ನೇ ಏರಿ ಕುಳಿತ ಈ ರಾಜಾದಿರಾಜನಿಗೆ ಸೋಲೆಂಬ ಆತಂಕವೇ ಇಲ್ಲದಿರುವಾಗ ನಿನ್ನ ಗೊಡ್ಡು ಬೆದರಿಕೆಗೆ ನಾನು ಹೆದರಬೇಕೆ? ಎಂದಿಗೂ ಸಾಧ್ಯವಿಲ್ಲ. ನಿನ್ನ ಕನ್ನೋಟದಲ್ಲಿ ಸಾಧ್ಯವಾಗದ ಕಾರ್ಯವನ್ನು ಸಾಧಿಸಿಕೊಂಡು ಅನ್ಯಾಯದ ಮೆಟ್ಟಿಲನ್ನು ಚಕ್ರ ಚಿತ್ರಗೊಳಿಸಿ ನಾಯಿನ ಧ್ವಜವನ್ನು ನಮ್ಮೂರಿನಲ್ಲಿ ಹಾರಿಸಿ ನಮ್ಮೂರಿನ ಹುಲಿಗಳೆಂದೇ ಜೈಕಾರ ಹಾಕಿಸಲಿಲ್ಲ ಎಂದರೆ ನನ್ನ ಹೆಸರು ಜಮೀನ್ದಾರ್ ಕಾರಣನೇ ಅಲ್ಲ. ಬರ್ತೀನಿ ಗೌಡ, ಗುಡ್ ಬೈ. अभी पिक्चर बाके वापस आया. ಹೋಗಿ ಕುಣ್ಣಿಗಳ ಹೋಗಿ ಕಲಿಯುಗದ ಕರ್ಣ ಕುಬೇರರೆಂದು ಹಣೆ ಪಟ್ಟಿ ಕಟ್ಟಿಕೊಂಡು ಸುತ್ತು 108 ಹಳ್ಳಿಗೆ ಹುಲಿಗಳಾಗಿ ದಿಟ್ಟತನದಿಂದ ಮೆರೆಯಬೇಕೆಂಬ ಈ ನಿಮ್ಮ ಕನಸನ್ನು ನನ್ನ ಕರ್ಮದ ಕಲ್ಲಿನಿಂದ ಎಸೆದು ನುಚ್ಚು ನೂರು ಮಾಡಿ ನನ್ನ ಕುತಂತ್ರ ಕುಡುಗೋಲಿನಿಂದ ನಿಮ್ಮ ರುಂಡ ಕತ್ತರಿಸಿ ಈ ರಣರಂಗದಲ್ಲಿ ರಕ್ತದೋ ಕುಳಿಯಾಡಿ ವಿಶಾಲವಾಗಿ ಬೆಳೆದಿರುವ ನಿಮ್ಮ ಧರ್ಮದ ದೊರೆಗೆ